ಹಾಯ್, ನೀವು ನೋಡ್ತಾ ಇದ್ದೀರಾ ಶ್ರೇಯಾ ವ್ಲಾಗ್ಸ್. ದಿನ ಮನೆ ಕಸ ಗುಡಿಸೋದು, ನೆಲ ಒರೆಸೋದು, ಕಸ ಹಾಕೋದು, ಅಡುಗೆ ತಿಂಡಿ ಇದನ್ನೇ ನೀವು ವ್ಲಾಗಲ್ಲಿ ನೋಡಿ ನೋಡಿ ಸಾಕಾಗಿದ್ದೀರಾ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಇವತ್ತು ಮನೆದು ಒಂದು ಆಗ್ತಿಲ್ಲ ಗೈಸ್, ಔಟ್ಸೈಡ್ ಹೋಗಿರೋದನ್ನ ಕಂಪ್ಲೀಟ್ ವೀಡಿಯೋದಲ್ಲಿ ಹಾಕ್ತಾಯಿದ್ದೀನಿ. ನೋಡಿ ನೀವು ರಿಲ್ಯಾಕ್ಸ್ ಆಗಿ ನೀವು ಮಜಾ ಮಾಡಿ. ಸೊ ಇವತ್ತು ಔಟ್ಸೈಡ್ ಹೋಗೋಣ ಅಂತ ಹೊರಟ್ವಿ. ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಆಮೇಲೆ ಹೇಳ್ತೀನಿ. ಸೊ ಅಲ್ಲಿ ಮುಂಚೆ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡೋಣ ಅಂದ್ಬಿಟ್ಟು ಇಲ್ಲೊಂದು ಹೋಟೆಲ್ ಇತ್ತು. ಚೆನ್ನಾಗಿದೆ ಗೈಸ್, ಒಂಥರ ಔಟ್ಸೈಡಿಂದ ಅದೊಂದು ವಿಡಿಯೋ ಹಾಕ್ತೀನಿ. ಸೊ ಒಳಗಡೆ ಫುಡ್ ಕೂಡ ಚೆನ್ನಾಗಿತ್ತು. ಈ ಹೋಟೆಲಿಗೆ ಹೋಗಿದ್ವಿ. ಹೋಟೆಲ್ಗಳಿಗೆ ಹೋದಾಗ ಯಾಕೆ ಹಿಂಗಾಗುತ್ತೆ, ನಮ್ಗೆ ಯಾವ್ದು ಬೇಕಾಗಿರುತ್ತೆ ಐಟಮ್ ಮತ್ತು ಇರೋದೇ ಇಲ್ಲ ಗೈಸ್, ಇಲ್ಲ ಖಾಲಿ ಆಗಿಬಿಟ್ಟಿರುತ್ತೆ. ವೆರಿ ಬ್ಯಾಡ್. ಆಮೇಲೆ ಜೋಡಿಸ್ಕೋಬೋದು, ಒಂದು ದಿವಸ ಮೇಲೆ ಬಿಡಿ ಬಿಡಿ ತಕ್ಕೊಂಡು ಸೊ ಊಟ ಆಯಿತು ಗೈಸ್, ಇವಾಗ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತೀವಿ ಅಂತ ನೋಡಿ. ಸಾಕಾಗಿತ್ತು, ಹೊರಗಡೆ ಬಂದಿರೋದೇ ತೋರಿಸ್ತಿರ್ಲಿಲ್ಲ. ಸ್ವಲ್ಪ ಬಿಸಿಲು ಕಡಿಮೆ ಇದೆ ಇವತ್ತು, ಬಿಸಿಲು ಕಡಿಮೆ ಇದೆ ಇವಾಗ. ಕ್ಯಾಮ್ರಾ ನೋಡ್ಕೊಂಡೆ ಮಾತಾಡ್ಬೇಕು ಇದಕ್ಕೆ. ಹಿಂಗೆ ನೋಡ್ಬಿಟ್ಟು ಹಿಂಗೆ ಸ್ಕ್ರೀನ್ ಇದು ನೋಡೋಕೆ ಹೋಗ್ಬಿಟ್ರೆ ಲೈಟಾಗಿ ವಾಪಸ್ ಹೋಗೋಣ. ಇಲ್ಲೊಂದು ಹತ್ರ ಬಿಸಿ ಬಿಸಿ ಮದ್ದೂರು ಸಿಗುತ್ತೆ ಗೈಸ್, ವೆರಿ ಫೇಮಸ್. ಸೊ ಅಲ್ಲಿ ಟ್ರೈ ಮಾಡೋಣ ಅಂತ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ, ಒಂದು ಸತಿ ಅಬ್ಸರ್ವ್ ಮಾಡಿ. ಸೊ ಮನೇಲಿದ್ದಾಗ ಮತ್ತು ಹೊರಗಡೆ ಹೋಗೋದಕ್ಕೂ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮಗೆ, ಮೂಡ್ ಚೇಂಜ್ ಆಗುತ್ತೆ, ಏನೋ ಇನ್ಸ್ಟೆಂಟಾಗಿ ಒಂಥರ ಖುಷಿ ಆಗುತ್ತೆ. ಸೊ ಮನೆಯಲ್ಲಿ ಜಾಸ್ತಿ ಹೊತ್ತಿಗೆ ಅಪ್ಪ ಅಮ್ಮ ಅನ್ನೋಕ್ಕಿಂತ ಅಮ್ಮಂದಿರು, ಸೊ ಅವ್ರನ್ನೆಲ್ಲ ಸ್ವಲ್ಪ ಆಚೆ ಕರ್ಕೊಂಡು ಹೋಗ್ತಾ ಇರಿ. ಮನೇಲೇ ಇದ್ದು ಮನೆ ಕೆಲಸಗಳೇ ಮಾಡಿ ತುಂಬ ಹಿಂಸೆ ಆಗಿರುತ್ತೆ. ಸೊ ಇವಾಗ ವರ್ಕ್ ಫ್ರಮ್ ಹೋಮ್ ಬಂದಿರೋದ್ರಿಂದ ಕೂಡ ಎಲ್ಲರಿಗೂ ತುಂಬ ಒಂಥರ ಇರಿಟೇಷನ್ ಕೂಡ ಸ್ಟಾರ್ಟ್ ಆಗಿರುತ್ತೆ. ಐ ಮೀನ್ ಪರ್ಸ್ನಲ್ ವರ್ಕ್ ಮಾಡೋದಕ್ಕೆ ಓಕೆ, ಟೈಮ್ ಸಿಗುತ್ತೆ, ಬಟ್ ಔಟ್ಸೈಡ್ ಕೂಡ ಟೈಮ್ ಸ್ಪೆಂಡ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ. ನಾನು ಹಾಗೆ ಒಂದೆರಡು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡು ಸಾಕಾಯಿತು. ಇರಲಿ ಎಲ್ಲವೋ ಅಂತ ಇಟ್ಕೊಂಡೆ, ಆಮೇಲೆ ಲೇಟರ್ ಡಿಲೀಟ್ ಮಾಡ್ತೀನಿ. ಸದ್ಯಕ್ಕೆ ನೆಕ್ಸ್ಟ್ ಬಂದಿದ್ದು ಇಲ್ಲಿಗೆ. ಸೊ ಎಲ್ಲಿಗೆ ಅಂತ ಗೊತ್ತಾಯ್ತಾ, ಕಮೆಂಟ್ ಮಾಡಿ ನೋಡೋಣ ಯಾವ ಪ್ಲೇಸ್ ಇರ್ಬೋದು ಇದು ಅಂತ. ಅಲ್ಲಿ ಕಾಣಿಸಿರ್ಬೋದು ವೀಡಿಯೋದಲ್ಲಿ, ಬಟ್ ಅಷ್ಟು ಕ್ಲಿಯರ್ ಇಲ್ಲ. ಲೆಟ್ಸ್ ಸಿ, ಯಾರಾದರೂ ಗೆಸಸ್ ಮಾಡ್ತೀರಾ ಕರೆಕ್ಟಾಗಿ ಅಂತ. ಸೊ ಇಲ್ಲಿಗೆ ಬಂದಿದ್ದಾಯಿತು.
ಇಲ್ಲಿ ಬೇಸ್ಮೆಂಟ್ದೇ ಕನ್ಫ್ಯೂಷನ್ ಆಗುತ್ತೆ ಗೈಸ್ ಯಾವಾಗಲೂ. ಎಲ್ಲಿಗೆ ಹೋಗಲಿ ನೀವು, ಲೈಕ್ ಮಾಲ್ಸ್ ಆಯಿತು, ಎಲ್ಲಿಗೆ ಒಬ್ಬೊಬ್ರಿಗೆ ನೆನಪಿರುತ್ತೇನೋ. ನನಗಂತೂ ಕನ್ಫ್ಯೂಷನ್ ಆಗುತ್ತೆ ಯಾವುದು ಎಲ್ಲಿ ನಿಲ್ಲಿಸಿರೋದು ವೆಹಿಕಲ್ ಅಂತ ಅಂದ್ಬಿಟ್ಟು. ಪ್ರತಿ ಸತಿ ಫೋಟೋ ತಕ್ಕೋಬೇಕು. ಇಲ್ಲ ಅಂದರೆ ಆ ಫ್ಲೋರಿಂದ ಈ ಫ್ಲೋರು, ಈ ಫ್ಲೋರಿಂದ ಆ ಫ್ಲೋರಿಗೆ ಓಡಾಡ್ತಾನೆ ಇರಬೇಕು. ಆಟ ಆಡಿದ್ರು ಇವಾಗ ಇದು ತಗೊಳ್ಳೋ ಒಂದು ಮಸಾಜಿಗೆ ಏನಾಗುತ್ತಲ್ಲೋ ಸುಮ್ಮನೆ ತಗೊಬಿಟ್ಟು ಏನು ಹಿಂಗೆ ಮಸಾಜಿಗೆ ಬೇಡ. ಅದು ಚೆನ್ನಾಗಿ ವರ್ಕ್ ಆಗುತ್ತಲ್ಲ ಗೊತ್ತಿಲ್ವಲ್ಲ, ಅದೇನು ರಿಲ್ಯಾಕ್ಸ್ ಆಗುತ್ತೆ. ಪ್ರೆಸ್ ಮಾಡಿ ಪ್ರೆಸ್ ಆಯ್ತಿಲ್ಲ ಅಲ್ಲಿ ಮಮ್ಮಿ ಊಟಕ್ಕೆ ಕೂತಾಗ ಅಲ್ಲಿ ಬಿದ್ದೋಗಿದ್ಯಾ. ಏನರ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ ಮೊಬೈಲ್ ಕಳೆದೋಗ್ಬಿಟ್ಟಿತ್ತು ಗೈಸ್. ಸೊ ಅದು ಎಲ್ಲಿತ್ತು ಅಂತಲೇ ಮರ್ತೋಗ್ಬಿಟ್ಟಿತ್ತು. ಆಮೇಲೆ ಹೋಗಿ ನೋಡಿದ್ರೆ ಕಾರ್ ಒಳಗಡೆನೇ ಇತ್ತು. ಮೊಬೈಲು ಇಷ್ಟೊತ್ತು ನೋಡಿದ್ದು ಮೊಬೈಲ್ ಸಿಕ್ಕಾದ್ಮೇಲಿನ ರಿಯಾಕ್ಷನ್ ಗೈಸ್. ಅದು ಐಫೋನು ಜೀವನೇ ಹೋದಂಗೆ ಆಗ್ಬಿಡುತ್ತೆ. ಎಲ್ಲೋಯ್ತು ಅಂತಲೇ ಗೊತ್ತಾಗಲಿಲ್ಲ ಅಂತ ಅಂದ್ಬಿಟ್ರೆ. ಬ್ಯಾಗ್ಸ್ ನೋಡಿ ಚೆನ್ನಾಗಿದೆ. This is so good. This is so good. ಇಲ್ಲೇ ಇದೆ ಒಂದು. Hello. This design, I love this. ನೋಡಿ ಗೈಸ್, ಎಲ್ಲದರದ್ದು ಪ್ರಯೋಗ ನನ್ನ ಮೇಲೇ. ಸ್ವಲ್ಪ ಇಲ್ಲಿ ಕತ್ತತ್ತು ನೋವಿತ್ತು ಅಂತಿದ್ದೆ, ಸೊ ತಂದ್ಬಿಟ್ಟು ಫುಲ್ ಮಸಾಜ್ ಸೆಷನ್ನೇ ಆಯಿತು. ಬರ್ತಿದ್ಯಾ ಸರಿ ತೆಗ್ದೆ ಹೋಗ್ಬಿಟ್ಟು ತೋರ್ಸೋಕ್ಕೆ ತಿರ್ಗಿ ಹೋಗಿ ಇಷ್ಟು ತೋರಿಸ್ಬೇಕಂತ ಅವೆಲ್ಲರಿಗೂ ಗೊತ್ತಾಗುತ್ತೆ. ಆಟ ಮಾಡ್ತಾರೆ, ಮುಕ್ಕು ತೋರಿಸ್ತಾರಲ್ಲ, ಏನೋ ಅದು ಅಂತೀವಿ. ಬನ್ನಿ ಅಲ್ಲಿ ಇನ್ನೇನು
ಗೋಲ್ ಫುಟ್ಬಾಲ್ ಪ್ಲೇಯರ್ ಆಗಿಬಿಟ್ಟೆ ಗೈಸ್ ನಾನು ಒಂದೇ ನಿಮಿಷದಲ್ಲಿ. ಹಾಂ ಗೋಲ್ ಯೇ. This is look at ಜಿಮ್ ಅಷ್ಟೇ. ತೆಗ್ದು ಗೈಸ್ ಇದೇನೋ ಹಿಂಗೆ ಪ್ರೆಸ್ ಮಾಡೋದಂತೆ ಫಿಂಗರಲ್ಲಿ, ಇದನ್ನ ಇಟ್ಕೊಂಡು ಎಕ್ಸಸೈಸ್ಗೆ. ಸೊ ನನಗನ್ಸಿದ್ದು ಇದ್ರ ಬದಲು ಅವರೆಕಾಳು ಕೊಟ್ಟರೆ ಇಸ್ಕಿನ್ ಬೇಳೆ ಸರಿಗೆ ಚಿಲ್ಕಿಸಿದ್ರೆ ಅದೇ ಎಕ್ಸಸೈಸ್ ಆಗಲ್ವಾ ಗೈಸ್? ಇನ್ನು ಮಿಕ್ಕಿದ್ದು ನಾನು ನೆಕ್ಸ್ಟ್ ಪಾರ್ಟಲ್ಲಿ ಹಾಕ್ತೀನಿ. ಸೊ ವೆಯ್ಟ್ ಮಾಡ್ತಾಯಿರಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್. ಬಾಯ್.